ಭೀಕರ ಬರಗಾಲದಿಂದ ಮುಕ್ತಿ ಪಡೆಯೋದಕ್ಕೆ ಅಂತಾನೆ ಧಾರವಾಡ ಜಿಲ್ಲೆಯಲ್ಲಿರುವ ಅನೇಕ ಹಳ್ಳಿಗರೀಗ ತಮ್ಮೂರಿನ ಗ್ರಾಮ ದೇವತೆಯ ಮೊರೆ ಹೋಗಿದ್ದು ಭಂಡಾರ ಜಾತ್ರೆ ಮಾಡುತ್ತಾ ಮಳೆ ತರಿಸುವಲ್ಲಿ ಯಶಸ್ವಿಯೂ ಆಗಿದ್ದಾರೆ. ಆ ಕುರಿತ ಒಂದು ಸ್ಟೋರಿ ಏನಿದೆ ನೋಡಿ. ಒಂದ್ ಕಡೆ ಉಧೋ ಉಧೋ ಎಂದು ಜಯಘೋಷ ಹಾಕುತ್ತಿರುವ ಮಹಿಳೆಯರು, ಇನ್ನೊಂದೆಡೆ ಗ್ರಾಮ ದೇವತೆಯನ್ನ ಹೊತ್ತು ಹೊನ್ನಾಟ ಆಡುತ್ತಿರುವ ಜನಸಮೂಹ, ಮತ್ತೊಂದೆಡೆ ಊರಿಗೆ ಊರೇ ಆವರಿಸಿಕೊಂಡಿರುವ ಹಳದಿ ವರ್ಣದ ಭಂಡಾರ. ಇವೆಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಿರೂರ ಗ್ರಾಮ. ಧಾರವಾಡ ಜಿಲ್ಲೆಯ ವಿವಿಧ ಹಳ್ಳಿಗಳ ಜನ ಬರಗಾಲದಿಂದ ಮುಕ್ತಿ ಪಡೆಯೋದಕ್ಕೆ ತಮ್ಮೂರಿನ ದೇವತೆಯರನ್ನ ಪೂಜೆ ಮಾಡ್ತಿದ್ದಾರೆ. ದೇವಿಯರ ಹೊನ್ನಾಟ ನಡೆಯುತ್ತಿರುವಾಗಲೇ ಅನೇಕ ಕಡೆ ಮಳೆ ಬಂದು ಪವಾಡ ಸೃಷ್ಟಿಸಿದ್ದು ಜನ ಮಳೆ ನೀರಿನಲ್ಲೇ ಭಂಡಾರದಲ್ಲಿ ಮಿಂದೆದ್ದು ತಮ್ಮೂರ ದೇವಿಯನ್ನ ಪ್ರಸನ್ನಗೊಳಿಸುತ್ತಿದ್ದಾರೆ. ನಮ್ಮ ಶಿರೂರು ಗ್ರಾಮಕ್ಕೆ ಎಲ್ಲ ಹಿರಿಯರು, ಎಲ್ಲ ರೈತ ಮುಖಂಡರು ಎಲ್ಲರೂ ದುಡಿಯಾಕತ್ತಾರ. ಸುಮಾರು ದಿವಸ ಒಂದು 60-70 ಪ್ಯಾಕೆಟ್ ಐಕ್ ಹೊಂಟೈತಿ. ಒಂದು 50 ಪೆಂಟ್ ಬೆಲ್ಲ, ದೊಡ್ಡ ಪ್ರಮಾಣ. ಇನ್ನೂ ಅಂತದ್ದು 23ನೇ ತಾರೀಕು ಮಾಡೋ ಕಾರ್ಯಕ್ರಮ ಐತೆ. ಸದ್ಯ ಶಿರೂರ ಗ್ರಾಮ, ಅಳ್ನಾವರ ಪಟ್ಟಣ, ಸತ್ತೂರ, ಕ್ಯಾರಕೊಪ್ಪ, ನಿಗದಿ ಸೇರಿದಂತೆ 10ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ 9 ದಿನಗಳ ಕಾಲ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತಿದೆ. ಆಯಾ ಊರಿನಲ್ಲಿರೋ ದೇವಿಯರನ್ನ ದ್ಯಾಮವ್ವ ಇಲ್ಲವೇ ಲಕ್ಷ್ಮೀ ದೇವಿ ಅಂತ ಪೂಜಿಸುತ್ತಾರೆ. ಜಾತ್ರೆ ವೇಳೆ 9 ದಿನ ಯಾರ ಮನೆಯಲ್ಲಿಯೂ ಅಡುಗೆ ಮಾಡೋದಿಲ್ಲ. ಒಂದೆಡೆ ಸೇರಿ ಸಾಮೂಹಿಕ ಪ್ರಸಾದ ಸೇವಿಸ್ತಾರೆ. 9 ದಿನ ಯಾರೂ ಕೂಡ ಚಪ್ಪಲಿ ಹಾಕೋದಿಲ್ಲ. 100 ವರ್ಷಗಳ ಬಳಿಕ ಜಾತ್ರೆ ಆಗ್ತಾ ಇರೋದು ಎಲ್ಲರಿಗೂ ವಿಶೇಷವಾಗಿದೆ. 90 ವರ್ಷ ಆಯ್ತು ನಮ್ಮ ಊರಾಗ ಜಾತ್ರೆ ಆಗಿರ್ಲಿಲ್ಲ ಅಂತ ಒಟ್ಟು ಯಾರು ನೋಡಿರ್ಲಿಲ್ಲ. ನಮ್ಮ ಅಪ್ಪರು ಎಲ್ಲ ಯಾರು ನೋಡಿರ್ಲಿಲ್ಲ. ಈ ವರ್ಷ ನಡೆದೈತಿ. ಬಹಳ ಅದ್ದೂರಿಯಿಂದ ನಡ್ಸ್ಕೊಡತ್ತಾರ. ನಮ್ಮ ಊರಾಗಿನ ಜನ ಬಹಳ ದೊಡ್ಡ ಪ್ರಮಾಣ ನಡೆದೈತಿ. ಸುತ್ತಮುತ್ತಲಿನವ್ರು ಎಲ್ಲಾರು ಬರತ್ತಾರ. ಸೊ ನೀವು ಎಲ್ಲಾರು ಬರ್ರಿ. ಎಲ್ಲಾರು ರಿಲೇಷನ್ಸ್ ಬರಾಕತ್ತಾರ. ಬಹಳ ಹಳೆ ಮಂದಿ ಬರತ್ತಾರ. ವಯಸ್ಸಾದವ್ರು ಬಂದಾರ. ಎಲ್ಲಾ ಹಳೆ ಫ್ರೆಂಡ್ಸ್ ಭೇಟಿಯಾಗತ್ತಾರ. ಒಟ್ಟಾರೆಯಾಗಿ ಈ ಬಾರಿ ಮಳೆ ಬೆಳೆ ಚೆನ್ನಾಗಿ ಆಗಬೇಕು, ಎಲ್ಲೆಡೆಯೂ ಹಸಿರು ತುಂಬಬೇಕು ಎಂಬ ಉದ್ದೇಶದಿಂದ ಜನರು ದೇವಿ ಜಾತ್ರೆ ಮಾಡ್ತಿದ್ದಾರೆ. ಆದ್ರೆ ಜಾತ್ರೆ ನಡೆಯುತ್ತಿರುವಾಗಲೇ ಮಳೆ ಬಂದಿದ್ದು ಮಾತ್ರ ಜನರ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಟಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಮ್ಮರ್ ಹಾಲಿಡೇಸ್ ಬಂತು ಅಂದ್ರೆ ಸಾಕು, ಎಲ್ಲೆಲ್ಲೂ ಸಮ್ಮರ್ ಕ್ಯಾಂಪ್ಗಳದ್ದೇ ಹವ. ಮಕ್ಕಳು ಸಹ ಮನೆಯಲ್ಲಿದ್ರೆ ಬೋರು ಅಂತ ಇಂಥ ಕ್ಯಾಂಪ್ಗಳಿಗೆ ಸೇರಿ ಫುಲ್ ಎಂಜಾಯ್ ಮಾಡ್ತಾರೆ. ಆದರೆ ಎಲ್ಲೊಂದು ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ಎಂಜಾಯ್ ಮಾಡೋದ್ರ ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಎಲ್ಲಿ ಅಂತೀರಾ? ಆ ಕುರಿತ ಸ್ಟೋರಿ ಎಲ್ಲಿದೆ? ಸಾಲಾಗಿ ನಿಂತು ಸಮೋಸ, ಕಚೋರಿ, ತಂಪು ಪಾನೀಯ ಹೀಗೆ ಅನೇಕ ತಿಂಡಿ ತಿನಿಸುಗಳನ್ನ ಮಾರಾಟ ಮಾಡ್ತಿರೋ ಪುಟಾಣಿಗಳು, ಮತ್ತೊಂದು ಕಡೆ ಬಗೆ ಬಗೆಯ ತಿನಿಸುಗಳನ್ನ ಖರೀದಿ ಮಾಡ್ತಿರೋ ಗ್ರಾಹಕರು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ. ಹೌದು, ಕಾರವಾರದ ಸ್ಟಾರ್ ಚಾಯ್ಸ್ ಕಲಾ ಕೇಂದ್ರ, ಜಿನೆಟಿಕ್ ಸ್ಮಾರ್ಟ್ ಸಂಸ್ಥೆ ಹಾಗೂ ಸರ್ಕಾರಿ ನೌಕರರ ಸಂಘದ ಸಹಯೋಗದಲ್ಲಿ ಜರುಗಿದ ಮಕ್ಕಳ ಸಂತೆಯ ಕೆಲ ತುಣುಕುಗಳಿವು. ಎಸ್, ಕಾರವಾರದಲ್ಲಿ ಕಳೆದ ಕೆಲ ದಿನಗಳಿಂದ ಮಕ್ಕಳ ಬೇಸಿಗೆ ಶಿಬಿರ ನಡೀತಿದ್ದು ಸುಮಾರು 150ಕ್ಕೂ ಹೆಚ್ಚು ಮಕ್ಕಳು ಶಿಬಿರದಲ್ಲಿ ಪಾಲ್ಗೊಂಡು ಸಖತ್ ಎಂಜಾಯ್ ಮಾಡ್ತಿದ್ದಾರೆ.
ಇನ್ನು ಶಿಬಿರದ ಭಾಗವಾಗಿ ನಗರದಲ್ಲಿ ಮಕ್ಕಳಿಗಾಗಿ ಸಂತೆ ಆಯೋಜಿಸಲಾಗಿತ್ತು. ಸಂತೆಯಲ್ಲಿ ಮಕ್ಕಳೇ ಚಿಕ್ಕ ಚಿಕ್ಕ ಅಂಗಡಿಗಳನ್ನಿಟ್ಟು ತಮ್ಮ ತಮ್ಮ ಮನೆಯಲ್ಲಿ ಬೆಳೆದ ತರಕಾರಿ, ಹಣ್ಣುಗಳು, ಮನೆಯಲ್ಲಿ ಮಾಡಿದ ತಿಂಡಿ ತಿನಿಸು, ತಂಪು ಪಾನೀಯಗಳು ಸೇರಿದಂತೆ ಬಗೆ ಬಗೆಯ ವಸ್ತುಗಳನ್ನಿಟ್ಟು ವ್ಯಾಪಾರ ಮಾಡಿದ್ರು. ನಾನು ಈ ಬೇಸಿಗೆ ಶಿಬಿರ ಬಂದು 3 ವರ್ಷ ಆಯಿತು. ನಂಗೆ ತುಂಬ ಖುಷಿ ಆಯಿತು. ಮತ್ತು ಇವತ್ತು ನಮಗೆ ಸಂತೆ ಮಾಡಿಸಿದ್ದಾರೆ, ಮಕ್ಕಳ ಸಂತೆ. ಆದ್ದರಿಂದ ನಂಗೆ ತುಂಬ ಖುಷಿ ಆಯಿತು. ಹೇಗೆ ಪ್ಲಸ್ ಮಾಡಬೇಕು, ಹೇಗೆ ಮೈನಸ್ ಮಾಡಬೇಕು ಅಂತ ಗೊತ್ತಾಯಿತು. ಮಕ್ಕಳಿಗಾಗಿ ನಡೆಸಿದ ಅಪರೂಪದ ಈ ಮಕ್ಕಳ ಸಂತೆಯಲ್ಲಿ ವಸ್ತುಗಳನ್ನು ಖರೀದಿಸಲು ನೂರಾರು ಜನರು ಸೇರಿದ್ರು. ಪುಟಾಣಿಗಳ ಪುಟ್ಟಂಗಡಿಗಳಲ್ಲಿ ವ್ಯಾಪಾರ ಸಿಕ್ಕಾಪಟ್ಟೆ ಜೋರಾಗಿತ್ತು. ಅಲ್ಲದೆ ಮಕ್ಕಳಲ್ಲಿರುವ ಸೃಜನಾತ್ಮಕ ಕಲೆ ಹೊರಹಾಕುವ ಜೊತೆಗೆ ಅವರಲ್ಲಿ ವ್ಯಾವಹಾರಿಕ ಜ್ಞಾನ ಹೆಚ್ಚಾಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿರೋದು ಪೋಷಕರ ಸಂತಸಕ್ಕೆ ಕಾರಣವಾಯಿತು. ನಾನು ಲಾಸ್ಟ್ ಇಯರ್ ಕಾರವಾರದಲ್ಲಿ ಚಿಣ್ಣರ ಹೆಜ್ಜೆ ಇದಕ್ಕೆ ಬಂದಿದ್ದೆ. ನನಗೆ ತುಂಬ ಇಷ್ಟ ಆಯಿತು. ಆವಾಗ ನನ್ನ ಅಣ್ಣನ ಮಗಳು ಮತ್ತು ಇಲ್ಲಿ ಸ್ಟೇ ಮಾಡಿರೋ ನನ್ನ ಅಕ್ಕನ ಮಗಳಿಗಿದ್ರು. ಈ ಸಲ ನಾನು ಧರ್ಮಸ್ಥಳದಿಂದ ನನ್ನ ಮಗನಿಗೆ ಸ್ಪೆಷಲ್ ಇಲ್ಲಿ ಚಿಣ್ಣರ ಲೋಕಕ್ಕೆ ಹಾಕಿದ್ದೇನೆ. ತುಂಬ ಚೆನ್ನಾಗಿದೆ. ಈ ಸಲ ಒಂದು ಹೊಸ ಕಾನ್ಸೆಪ್ಟ್ ಏನು ಅಂದರೆ ಇಲ್ಲಿ ಇದು ಚಿಣ್ಣರ ಸಂತೆ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅಂದರೆ ಹೇಗೆ ಸೇಲ್ಸ್ ಮಾಡೋದು ಆ ನಾಲೆಜ್ ಸಹ ಮಕ್ಕಳಿಗೆ ಬರುತ್ತೆ. ಇದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇರೋದು ಮಕ್ಕಳಿಗೆ ಜೊತೆಗೆ ಪೋಷಕರಿಗೂ ತುಂಬ ಒಂದು ಉತ್ಸಾಹಭರಿತವಾಗಿರುವಂಥ ಒಂದು ಕಾರ್ಯಕ್ರಮ ಆಗಿದೆ. ಯಾಕೆ ಅಂತಂದರೆ ತುಂಬ ಮಕ್ಕಳ ಹೆಸಿಟೇಷನ್ ಮನೇಲಿ ಇರ್ತಾ ಇತ್ತು. ಅವರಿಗೆ ಹೊರಗಡೆ ಅಪ್ಪ ಅಮ್ಮ ಬಿಟ್ಟು ಮತ್ತು ಬೇರೆ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಬಟ್ ಇವತ್ತು ಪರಿಚಿತರಿಲ್ಲದಂಥ ವ್ಯಕ್ತಿಗಳ ಜೊತೆಗೆ ಬಂದು ಮಾತಾಡೋದು, ಅದು ತಾವು ಮನೇಲಿ ಮಾಡಿದ ವಸ್ತುಗಳನ್ನ ಅಥವಾ ತಾವು ಅಕ್ಕಪಕ್ಕ ಬೆಳೆದಂಥ ವಸ್ತುಗಳನ್ನೆಲ್ಲ ತಗೊಬಂದು ಮಾರಾಟ ಮಾಡ್ತಾ ಇರೋದ್ರಿಂದ ಮಕ್ಕಳು ಕೂಡ ತುಂಬ ಉತ್ಸಾಹಭರಿತರಾಗಿದ್ದಾರೆ. ಒಟ್ನಲ್ಲಿ ಆಧುನಿಕ ಯುಗದಲ್ಲಿ ಮೊಬೈಲ್ಗಷ್ಟೇ ಸೀಮಿತವಾಗೋ ಬದಲು ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ಮಕ್ಕಳು ಎಂಜಾಯ್ ಮಾಡೋದ್ರ ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನ ಸಂಪಾದಿಸಿಕೊಂಡ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಐತಿಹಾಸಿಕ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದಾರೆ. ದೇವರ ತೇರನ್ನ ಎಳೆದು ಸಹಸ್ರಾರು ಭಕ್ತರು ಪುನೀತರಾದರು. ಎಲ್ಲಿ ಈ ಜಾತ್ರೆ ನಡೀತು, ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ರಥೋತ್ಸವ ಕಣ್ತುಂಬಿಕೊಂಡ ಭಕ್ತ ಸಮೂಹ. ಕಣ್ಣು ಹಾಯಿಸಿದಷ್ಟು ಕಾಣೋ ಭಕ್ತ ಸಾಗರ. ರಥಕ್ಕೆ ಭಕ್ತಿಯಿಂದ ಹೂವು ಹಣ್ಣು ಎಸೆಯುತ್ತಿರೋ ಜನ. ಎಲ್ಲೆಲ್ಲೂ ಗೋವಿಂದ ನಾಮಸ್ಮರಣೆ. ಈ ದೃಶ್ಯಗಳು ಕಂಡು ಬಂದಿದ್ದು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ. ಐತಿಹಾಸಿಕ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ರಥೋತ್ಸವಕ್ಕೂ ಮುನ್ನ ಗರುಡ 3 ಸುತ್ತು ರಥದ ಪ್ರದಕ್ಷಿಣೆ ಹಾಕಿದ್ದು ದೇವರ ಪವಾಡಕ್ಕೆ ಸಾಕ್ಷಿಯಾಯಿತು. ಈ ಹಿಂದೆ ರಥೋತ್ಸವಕ್ಕೂ ಮುನ್ನ ಕುರಾನ್ ಪಠಣೆಯನ್ನ ಮಾಡಲಾಗ್ತಿತ್ತು. ಆದ್ರೆ ಹಿಂದೂ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ ಕಾರಣ ಕುರಾನ್ ಪಠಣೆಗೆ ಅವಕಾಶವನ್ನ ನೀಡದೆ ಮೇದೂರಿನ ಖಾಜಿ ಸಾಹೇಬರಿಗೆ ಗೌರವಧನ ನೀಡಿದ್ರು. ಶ್ರೀ ಚನ್ನಕೇಶವ ಸ್ವಾಮಿ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿದೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದ್ದು ಭಕ್ತರು ರಥೋತ್ಸವ ನೋಡಿ ಕಣ್ತುಂಬಿಕೊಂಡ್ರು.